ಟೋಪಿ ಹೊಸ ಹೊತ್ತು. ಕರ್ನಾಟಕ ಪೊಲೀಸ್ನ ಆತ್ಮವಿಶ್ವಾಸದ ಹೊಸ ಅಧ್ಯಾಯ. ಅನೇಕ ವರ್ಷಗಳಿಂದ ಟ್ರಾಫಿಕ್ನಲ್ಲಿ, ಪೆರೇಡ್ನಲ್ಲಿ ಅಥವಾ ಮಳೆಗಾಲದ ಸೇವೆಯಲ್ಲಿ ನಿಂತಿದ್ದ ಕರ್ನಾಟಕ ಕಾನ್ಸ್ಟೇಬಲ್ ಅವರನ್ನ ಯಾರಾದರೂ ಗಮನಿಸಿದ್ರೆ ತಕ್ಷಣ ಕಣ್ಣಿಗೆ ಬೀಳ್ತಾ ಇದ್ದಿದ್ದು ಒಂದೇ ಸಂಗತಿ: ಅಗಲವಾದ ಬಿದಿದ ಪಶ್ಚಿಮ ಶೈಲಿ ಸ್ಲೌಚ್ ಹ್ಯಾಟ್. ಅದು ವಸಾಹತು ಯುಗದ ನೆನಪಾಗಿತ್ತು. ಅಸೌಕರ್ಯಕರ ಮತ್ತು ನಿಷ್ಕ್ರಿಯವಾಗಿ ಕಂಡು ಬರ್ತಾ ಇತ್ತು. ಆದರೆ ಈಗ ಅದು ಇತಿಹಾಸ. 2025 ಅಕ್ಟೋಬರ್ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸನ್ನಿಧಿಯಲ್ಲಿ ನಡೆದ ವೈಭವಾನ್ವಿತ ಕಾರ್ಯಕ್ರಮದಲ್ಲೇ ಕರ್ನಾಟಕ ಪೊಲೀಸ್ ಇಲಾಖೆ ಈ ಸ್ಲೌಚ್ ಹ್ಯಾಟ್ಗೆ ವಿದಾಯವನ್ನ ಹೇಳಿ ನೌಕಾ ನೀಲಿ ಬಣ್ಣದ ಹೊಸ ಪೀಕ್ ಕ್ಯಾಪ್ ಧರಿಸಿತು. ಹೀಗೆ ಸುಮಾರು 70 ವರ್ಷಗಳ ಪರಂಪರೆ ನಿಧಾನವಾಗಿ ಮುಗಿಯಿತು. ಪ್ರತಿ ಬದಲಾವಣೆಗೂ ಅರ್ಥವಿದೆ. ಕೆಲವರು ಟೋಪಿ ಬದಲಾಯಿಸಿದ್ರೆ ಏನು ಎಂದುಕೊಳ್ಳಬಹುದು. ಆದರೆ 10 ಗಂಟೆಗಳ ಕಾಲ ಬಿಸಿಲು, ಮಳೆ ಮತ್ತು ಧೂಳಿನಲ್ಲಿ ಅದನ್ನ ಧರಿಸುವವರಿಗೆ ಅದು ಕೇವಲ ಆಭರಣವಲ್ಲ, ಅದೇ ಆರಾಮ, ಅದೇ ಆತ್ಮಸ್ಥೈರ್ಯ. ಹಳೆಯ ಹ್ಯಾಟ್ ಉರಿಯುವಂತಿತ್ತು, ಭಾರವಾಗಿತ್ತು. ಹೊಸ ಪೀಕ್ ಕ್ಯಾಪ್ ಹಗುರ, ಸುಗಮ ಮತ್ತು ಆಧುನಿಕ ದೃಷ್ಟಿಯಲ್ಲಿ ಅಂದಗತ್ತಿಯಾಗಿದೆ. ತೆಲಂಗಾಣ ಪೊಲೀಸ್ನ ವಿನ್ಯಾಸದಿಂದ ಸ್ಫೂರ್ತಿ ಪಡೆದ ಈ ಕ್ಯಾಪ್ನ ವಿನ್ಯಾಸಕಾರರು ಹಲವು ಪ್ರಯೋಗಗಳನ್ನು ನಡೆಸಿದ್ರು. ಹಸಿರು ಬರೆಟ್ ಕ್ಯಾಪ್ಗಳನ್ನ ಪ್ರಯೋಗಿಸಿದ್ರು. ಅದು ಕಾನ್ಸ್ಟೇಬಲ್ ಅವರನ್ನ ಸ್ಕೌಟ್ಗಳಂತೆ ತೋರಿಸ್ತಾ ಇತ್ತು ಅಂತ ಕೈಬಿಡಲಾಯಿತು. ಸೇವಾ ಸಂಖ್ಯೆಯನ್ನ ಹ್ಯಾಟ್ನಿಂದ ತೆಗೆದು ಭುಜದ ಬ್ಯಾಡ್ಜ್ಗೆ ಸ್ಥಳಾಂತರಿಸುವಂತಹ ಸಣ್ಣ ತಿದ್ದುಪಡಿಗಳಿಗೂ ಅತ್ಯಂತ ಜಾಗೃತಿಯಿಂದ ಗಮನ ನೀಡಲಾಯಿತು. ಇದು ಕೇವಲ ಉಡುಪಿನ ಬದಲಾವಣೆಯಲ್ಲ, ಅದು ವ್ಯಕ್ತಿತ್ವದ ನವೀಕರಣ. ಬೀದಿಯಲ್ಲಿನ ಪೊಲೀಸ್ ಅಧಿಕಾರಿ ಬಟ್ಟೆಯಲ್ಲಿ ಕಳಕಳಿಯಿಂದ, ದೃಢತೆಯಿಂದ ನಿಂತಾಗ ಸಾರ್ವಜನಿಕರ ಗೌರವವೂ ಹೆಚ್ಚುತ್ತದೆ. ಅದರೊಂದಿಗೆ ಅಂಗವಿನ್ಯಾಸದ ಪರಿಷ್ಕರಣೆಯು ಮನೋಬಲವನ್ನ ಎತ್ತುತ್ತದೆ. ಮಾನವೀಯ ಅಂಶ. ದಳದೊಳಗೆ ಉತ್ಸಾಹದ ವಾತಾವರಣವಿದೆ. ಯುವ ಅಧಿಕಾರಿಗಳು ತಮ್ಮ ಹಿರಿಯರಂತೆ ಆಕರ್ಷಕವಾಗಿ ಕಾಣ್ತಾ ಇರುವುದಕ್ಕೆ ಹರ್ಷಿತರಾಗಿದ್ದಾರೆ. ದಶಕಗಳ ಕಾಲ ಭಾರವಾದ ಹ್ಯಾಟ್ ಧರಿಸಿದ ಹಿರಿಯರು ಈ ಬದಲಾವಣೆ ತಡವಾಗಿ ಬಂದರೂ ಸರಿಯಾದ ಸಮಯದಲ್ಲೇ ಬಂತು ಅಂತಿದ್ದಾರೆ. ಗೃಹ ಸಚಿವರು ಹೇಳಿರುವಂತೆ ಆಧುನೀಕರಣವು ಕೇವಲ ಉಪಕರಣ ಅಥವಾ ಉಡುಪುಗಳಲ್ಲಿ ಮಾತ್ರವಲ್ಲ, ಮನೋಭಾವದಲ್ಲಿಯೂ ಇರಬೇಕು. ಶಿಸ್ತಿನ ಚಿಹ್ನೆಯಾದ ಸಮರ್ಪಕ ಯೂನಿಫಾರ್ಮ್ ಪ್ರತಿ ಅಧಿಕಾರಿಗೂ ವೃತ್ತಿಪರತೆಯ ಪ್ರಾರಂಭದ ನೆನಪಾಗಬೇಕು. ಫ್ಯಾಷನ್ಗೆ ಮೀರಿದ ಸಂದೇಶ. ಹೊಸ ಕ್ಯಾಪ್ಗೆ ಶೈಲಿ ಇದೆ, ಆದರೆ ಅದರ ಉದ್ದೇಶ ಫ್ಯಾಷನ್ ಅಲ್ಲ, ಸುಧಾರಣೆ, ಉತ್ತಮ ನಡವಳಿಕೆ, ಶುದ್ಧ ಸೇವಾ ಮನೋಭಾವ ಮತ್ತು ಮಾದಕ ವಸ್ತು ಮುಕ್ತ ಕರ್ನಾಟಕದ ಯೋಜನೆಯಂತಹ ಕ್ರಮಗಳೊಂದಿಗೆ ಈ ಬದಲಾವಣೆ ಸರ್ಕಾರದ ಸುಧಾರಣಾ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ. ಹೊಸ ಉಡುಪಿಗೆ ಹೊಸ ಧೋರಣೆ, ಕಾರ್ಯನಿಷ್ಠೆ, ಜವಾಬ್ದಾರಿ ಮತ್ತು ಜನಸ್ನೇಹಿ ಪಣ. ಉದ್ದೇಶ ಅನ್ನೋದು ಎಲ್ಲರ ಮಾತು. ಕೊನೆಯಲ್ಲಿ ಇದು ಕೇವಲ ಒಂದು ಟೋಪಿ ಬದಲಾವಣೆಯ ಕಥೆಯಲ್ಲ, ಅದು ಪ್ರತಿನಿಧಿಸುವ ಮನೋಭಾವದ ಕತೆ. ಈಗ ಬೀದಿಯಲ್ಲಿರುವ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ತಮ್ಮ ಮೇಲೆ ಸರಿಯಾದದು ತೊಟ್ಟು ತಾವು ಸರಿಯಾದ ದಾರಿ ಹಿಡಿಬೇಕು ಅನ್ನುವ ಪ್ರೇರಣೆಯೊಂದಿಗೆ ನಿಂತಿದ್ದಾರೆ. ಸ್ಲೌಚ್ ಹ್ಯಾಟ್ ತನ್ನ ಕಾಲದ ಸೇವೆ ಮುಗಿಸಿದೆ. ನೌಕಾ ನೀಲಿ ಕ್ಯಾಪ್ ತನ್ನ ಸಮಯಕ್ಕೆ ತಕ್ಕಂತೆ ಸಿಂಹಾಸನ ರೂಢವಾಗಿದೆ. ಕೆಲವು ಸುಧಾರಣೆಗಳು ಸಣ್ಣ ಚಿಹ್ನೆಯಿಂದಲೇ ಆರಂಭ ಆಗುತ್ತೆ. ಆ ರೀತಿಯಲ್ಲಿ ಈ ನೇವಿ ಕ್ಯಾಪ್ ಕೂಡ ಒಂದು ಹೊಸ ಆರಂಭದ ಪ್ರತೀಕವಾಗಬೇಕು.